ದತ್ತಗರು ವೆಲ್ಕಮ್ ಬ್ಯಾಕ್ ಟು 30 ಡೇಸ್ ಚಾಲೆಂಜ್ ಬೈ ಶೋಕಿ ವ್ಲಾಗ್ಸ್. ಇವತ್ತು 4ನೇ ದಿವಸ. ನಾವು ಹೋಗಿದ್ದು ಭವಾನಿ ಶಂಕರ ಮಠ, ಓಲ್ಡ್ ಹುಬ್ಳಿ ಅಸರ್ ಕಾಲನಿ ಒಳಗದ ರೀ. ಈ ಗುಡಿ ಪುರಾತನವಾದದ್ದು, ಸುಮಾರು 1000 ವರ್ಷಗಳ ಹಿಂದೆ ಆಗಿದ್ದು ಅಂತಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಕೊಟ್ಟಾರ. ಇದು ಒಟ್ಟು 5 ಬಾರಿ ಜೀರ್ಣೋದ್ಧಾರ ಆಗೈತೆ ರೀ. ಇದು ಯಾವಾಗ ಕಟ್ಟಾರಲ್ಲ, ಆ ಕಟ್ಟದಾಗಿಂದ ಒಟ್ಟು ಈ ಗುಡಿ 5 ಬಾರಿ ಜೀರ್ಣೋದ್ಧಾರ ಆಗ್ಯದ. ಅಂದ್ರೆ 5 ಬಾರಿ ಜೀರ್ಣೋದ್ಧಾರ ಅಂತಂದ್ರೆ ಹೊಳೆ ಅಡಿಷ್ನಲ್ ಏನು ರಿಪೇರಿ ಎಲ್ಲ ಮಾಡ್ತಾರಲ್ಲ, ಅದನ್ನು ಒಟ್ಟು 5 ಬಾರಿ ಕಡೆಯದಾಗಿ ಮಾಡಿದ್ರು ಡಾಕ್ಟರ್ ವೀರೇಂದ್ರ ಹೆಗಡೆ ಸರ್ ಅವರು ಮಾಡಿದ್ದು 2010 ಅಂತೇನೋ ಕೊಟ್ಟಾರ್ರಿ ಅವರು. ಇನ್ನು ಈ ಗುಡಿ ಎಲ್ಲಿ ಇರೋದು ಭವಾನಿ ಶಂಕರ ದೇವರು, ಅದನ್ನ ದೂರದಿಂದ ನಾವು ನಮಸ್ಕಾರ ಮಾಡಿದ್ವಿ. ಇನ್ನೊಂದು ಇಲ್ಲಿ ಏನು ಫೈನ್ ಆಗದ ಅಂದ್ರೆ, ಇಲ್ಲಿ ಸಂಸ್ಕೃತ ಭಾರತಿ ಅಂತಂದು ಮಂತ್ರಗಳನ್ನ ಹೇಳ್ಕೊಡುವಂಥ ಒಂದು ಇದನ್ನು ಈ ಗುಡಿಯಿಂದ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಥಿಂಗ್. ಯಾಕಂದ್ರೆ ನಮ್ಮ ಕಡೆ ಎಲ್ಲ ಈಗ ಹೆಂಗೆ ಆಗ್ಬಿಟ್ಟೈತಿ, ಫೋನು, ಫ್ಯಾನು, ಟಿ ವಿ, ಫ್ರಿಜ್ ಇದ್ರಾಗ ಮುಳುಗಿಬಿಟ್ಟೇವೆ, ಪುಸ್ತಕ ಭಾಳ ದೂರ. ಸೊ ಅದೊಂದು ಭಾಳ ಚಂದ ಮಾಡತ್ತಾರ ಅವರು. ಇವನ್ ನಾವು ಹೋದಾಗೂ ಅಲ್ಲಿ ಮಕ್ಕಳಿಗೆ ಮಂತ್ರೋಪದೇಶಗಳನ್ನು ಹೇಳ್ಕೊಡತ್ತಿದ್ರು. ಹೊಳ್ಳಿ ಹೋಮ್ ವರ್ಕ್ ಅಂತ ಅವ್ರು ಮಂತ್ರಗಳನ್ನು ಬಾಯ್ಪಾಠ ಮಾಡಲಿಕ್ಕೆ ಕೊಟ್ಟಿದ್ರು. ಅದನ್ನು ಅವರು ಭಾಳ ಚಂದ ಕೇಳಿಕತ್ತಿದ್ರು ರೀ. ಒಂದು 15-20 ನಿಮಿಷ ನಾವು ಅಲ್ಲೇ ಅವ್ರ ಜೊತೆ ಕುಂತು ಮಕ್ಕಳ ಜೋಡಿ ಮಕ್ಕಳಾಗ್ಬಿಟ್ಟಿದ್ವಿ. ಯಾಕಂದ್ರೆ ಈಗ ಸದ್ಯ ನಾವು ನನ್ನ ಮಕ್ಕಳಾಗ್ಬಿಟ್ಟೇವಿ, ಹೀಗಾಗಿ ಒಂದು ಸ್ವಲ್ಪ ನಾವು ಮಕ್ಕಳಾಗೋಣ ಅಂತಂದು ಹೋಗಿದ್ವಿ. ಇಟ್ ವಾಸ್ ಅಮೇಝಿಂಗ್. ಆ ಸಣ್ಣ ಹುಡುಗರು ಎಷ್ಟು ಚಂದ ಮಂತ್ರಗಳನ್ನು ಹೇಳತ್ತಿದ್ರು. ಈ ಗುಡಿಗೆ ಒಂದು ಸತಿ ವಿಸಿಟ್ ಮಾಡಿ ಬರ್ರಿ, ಭಾಳ ಚಂದ ಅದ. ಇದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ರೀ. ಸೊ ದತ್ತಗುರು, ನಾಳೆ ಮತ್ತೆ ಇನ್ನೊಂದು ವೀಡಿಯೋ ಮೂಲಕ ಭೇಟಿ ಆಗ್ತೀನಿ.